ಸಚಿವ ಸ್ಥಾನ ಸಿಗುವ ಬಗ್ಗೆ ಜಮೀರ್ ಅಹಮದ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆ ಇದೆ ಅಂತ ಹೈಕಮಾಂಡ್ ಬಗ್ಗೆ ತೀರ್ಮಾನ ಮಾಡುತ್ತೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ಜಮೀರ್ ಅಹಮದ್ಗೆ ಮಾಜಿ ಮಂತ್ರಿ ಮುಖದಲ್ಲಿ ಭಾರಿ ನಿರಾಸೆಯ ಕಾರ್ಮೋಡ ಕಾಣಿಸ್ತಾ ಇರುವಂತದ್ದು. ಈ ಹಿಂದೆ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಅಬ್ಬರಿಸಿ ಬೊಬ್ಬಿರಿದಂತಹ ಸಚಿವ ಜಮೀರ್ ಅಹಮದ್ಗೆ ಈ ಬಾರಿ ಸ್ಥಾನ ಸಿಗೋದು ಕನ್ಫರ್ಮ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಆಡಿಯೋ ಲೀಕ್ ಆಗಿದ್ರಿಂದ ಹಿನ್ನಡೆ ಆಗಿದೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. 3 ವರ್ಷ ಮಂತ್ರಿಯಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದೇನೆ. ಮೊದಲನೇ ಪಟ್ಟಿಯಲ್ಲಿ ನನಗೆ ಸ್ಥಾನ ಸಿಗದೇ ಇರಬಹುದು, ಆದರೆ ಎರಡನೇ ಪಟ್ಟಿಯಲ್ಲಿ ನನಗೆ ಸಚಿವ ಸ್ಥಾನ ಸಿಗುವ ಎಲ್ಲ ನಿರೀಕ್ಷೆಗಳು ಇತ್ತು ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನೇ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಜೂನ್ 2ಕ್ಕೆ ಆಡಿಯೋ ರಿಲೀಸ್ ಆಗಿದ್ರಿಂದ ಈ ಹಿನ್ನಡೆ ಆಗಿದೆ. ಈಗಾಗಲೇ ಆಡಿಯೋ ಬಗ್ಗೆ ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ಅಂತ ಮಾಜಿ ಸಚಿವ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ. ಜಮೀರ್ ಅಹಮದ್ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನ ಅಲಂಕರಿಸಿ ಬಹಳ ಸೌಂಡ್ ಮಾಡಿದ್ದಂತಹ, ಬಹಳ ಸದ್ದು ಮಾಡಿದ್ದಂತಹ ಜಮೀರ್ ಅಹಮದ್ ರವರಿಗೆ ಈ ಬಾರಿ ಯಾವುದೇ ಸಚಿವ ಸ್ಥಾನ ಒಲಿದು ಬರ್ತಾ ಇಲ್ಲ ಅಂತ ಒಳಗಿನ ಮಾಹಿತಿಗಳು ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ನಿರಾಸರಾಗಿದ್ದಾರೆ ಜಮೀರ್ ಅಹಮದ್. ಏನು 2ನೇ ತಾರೀಕು ನನ್ನ ಆಡಿಯೋ ವೈರಲ್ ಆಯಿತು, ಇದೇ ಇದಕ್ಕೆಲ್ಲ ಕಾರಣ ಆಗಿರಬಹುದು, ಇದು ಎಲ್ಲ ಹಿನ್ನಡೆ ಆಗ್ತಾ ಇದೆ ಅಂತೆಲ್ಲ ಹೇಳಿಬಿಟ್ಟು, ಏನು ಮೊದಲನೇ ಪಟ್ಟಿಯಲ್ಲಿ ಸಿಗದೆ ಇರಬಹುದು, ಆದರೆ 2ನೇ ಪಟ್ಟಿಯಲ್ಲಾದರೂ ನನಗೆ ಸಚಿವ ಸ್ಥಾನ ಸಿಗುವಂತ ಎಲ್ಲ ಭರವಸೆ ಇದೆ ಅಂತ ಜಮೀರ್ ಅಹಮದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಕೂಡ ಜಮೀರ್ ಅಹಮದ್ ಹೇಳಿದ್ದಾರಂತೆ. ಇವತ್ತಿನ ನಾಳೆ ಬರಲೇಬೇಕಿಲ್ಲ. ನಾನು ಅವ್ರೇನೇನು ಮಾತಾಡಿದ್ದಾರೆ ಕೇಳ್ಕೊಂಡು ಬನ್ನಿ. 2017ರಲ್ಲಿ ನಾನು ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ನಡೆಯಪ್ಪ ತಗೊಂಡು ನಡೆಯೋ, ನೀನು ಹೋಗೋ. ನಾನು 2017ರಲ್ಲಿ ಜನತಾದಳ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಬಂದೆ. ಆವಾಗ ನನಗೆ ಸಮ್ಮಿಶ್ರ ಸರ್ಕಾರ ಬಂತು. ಅವತ್ತು ಭಾಳ ಜನ ಸ್ನೇಹಿತರು ನನಗೆ, ಇಲ್ಲ ಸರ್ ಇದು ಕಾಂಗ್ರೆಸ್ ಪಕ್ಷ, ನೀವು ದಯಮಾಡಿ ದಿಲ್ಲಿಗೆ ಹೋಗ್ಬೇಕಾಗ್ತದೆ, ದಿಲ್ಲಿಗೆ ಹೋಗಿ ಕೇಳಿದ್ರೆ ಮಾತ್ರ ನಿಮ್ಮ ಮಂತ್ರಿ ಸ್ಥಾನ ಸಿಕ್ಕೋದು ಅಂದರು. ನಾನು ಆವಾಗಲೂ ದಿಲ್ಲಿಗೆ ಹೋಗಿ ಕೇಳಿಲ್ಲ. 2023ರಲ್ಲಿ ಕಾಂಗ್ರೆಸ್ ಪಕ್ಷ ನನ್ನ ಮಂತ್ರಿ ಮಾಡಿದ್ರು, ನನ್ನ ಮಂತ್ರಿ ಮಾಡಿ ಅಂತ ಕೇಳಿಲ್ಲ. ಯಾರನ್ನ ದಿಲ್ಲಿಗೆ ಹೋದ ತಕ್ಷಣ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಮಾಡ್ತಾರಂದರೆ ಅದು ತಪ್ಪು, ಅದು ನಾವು ನಿರೀಕ್ಷೆ ಇಡೋಂಗಿಲ್ಲ. ಏನಕ್ಕಂದರೆ ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾರೆ, ಅವ್ರದ್ದೇ ಅಂತ ಒಂದು ಟೀಮ್ ಇರ್ತದೆ, ಸರ್ವೆ ಮಾಡಿರ್ತಾರೆ ಯಾರಿಂದ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ಒಂದು ಸಂವಾದವನ್ನು ನಡೆಸಿದ್ದಾರೆ. ಅವ್ರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಸದಾಕಾಲ ಕೂಡ ಅವರು ಸುದ್ದಿಯಲ್ಲಿ ಇರುವಂಥವ್ರು. ಈಗ ಸಚಿವ ಸಂಪುಟದ 2ನೇ ಪಟ್ಟಿ ರೆಡಿ ಆಗ್ತಾ ಇದೆ. ಅದರಲ್ಲಿ ಜಮೀರ್ ಅವ್ರ ಹೆಸರು ಇರ್ತದೋ ಇಲ್ಲ ಅನ್ನುವಂಥದ್ದು ಬರೀ ನಮ್ಮ ಕರ್ನಾಟಕದವ್ರಿಗಲ್ಲ, ಹೊರಗಿನವ್ರಿಗೆಲ್ರಿಗೂ ಕೂಡ ಒಂದು ರೀತಿ ಕ್ಯೂರಿಯಾಸಿಟಿ ಇದೆ. ತಮಗೆ ಭರವಸೆ ಇದೆಯಾ ಅಂತ? ಇಲ್ಲ, 2ನೇ ಪಟ್ಟದಲ್ಲಿ ನಮ್ಮ ಹೆಸರು ಇರ್ತದೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಿರೀಕ್ಷೆ ಈಗ ಪಕ್ಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಏನು ಮಾಡಬೇಕಾದ್ರೂ ಹೈಕಮಾಂಡ್ ತೀರ್ಮಾನ ಮಾಡಬೇಕಾಗಿರೋದು. ಈಗ ಹೈಕಮಾಂಡಲ್ಲಿ ಇಲ್ಲ ನೀನು 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ ಪಕ್ಷದ ಕೆಲಸ ಮಾಡಂದರೆ ನಾವು ಪಕ್ಷದ ಕೆಲಸ ಮಾಡೋಕ್ಕೆ ಸಿದ್ಧ. ನಾನು ಏನು ನಿರ್ಧಾರ ತೊಗೊಂಡ್ರು, ಹೈಕಮಾಂಡ್ ಏನು ನಿರ್ಧಾರ ತೊಗೊಂಡ್ರು ಅದಕ್ಕೆ ನಾವೆಲ್ಲ ಬದ್ಧ. ಸದಾಕಾಲ ಕೂಡ ಜಮೀರ್ ಅಹಮದ್ ಅವರು ಮತ್ತು ಸಿದ್ದರಾಮಯ್ಯನವ್ರ ಸಂಬಂಧ ಅಂತಂದ್ರೆ ಎಲ್ಲ ಕೂಡ ನಾವು ನೋಡ್ತಾ ಇದ್ವಿ. ಯಾವ ರೀತಿ ಒಂದು ರೀತಿ ನೀವೇ ಹೇಳ್ತಾ ಇರ್ತೀರ, ಒಂದು ರೀತಿ ತಂದೆ ಮಗನ ಸಂಬಂಧ ನನಗೆ ಅನ್ನುವಂಥ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಅವರೇ ಒಂದು ರೀತಿ ಮನಸ್ಸಿಗೆ ನೋವು ಮಾಡ್ಕೊಂಡು ಮಾತಾಡುವಂಥ ಪರಿಸ್ಥಿತಿ ಎದುರಾಯ್ತು. ಯಾಕೆ ಹಿಂಗಾಯ್ತು? ಇಲ್ಲ, ಈಗಲೂ ಹಾಗೇ ಇದೆ. ಈಗಲೂ ಮುಂಚೆ ಅವತ್ತು ನಮ್ಮ ನಾಯಕರಾಗಿದ್ದರು, ಮುಂದೆನೂ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು, ಅದು 2ನೇ ಮಾತಿಲ್ಲ ಅದಲ್ಲಿ. ಅದು ಯಾರೋ ದಾವಣಗೆರೆ ವಿಚಾರದಲ್ಲಿ ನಾವೆಲ್ಲ ಒಂದು ಕಡೆ ಪಕ್ಷದ ವಿರೋಧ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ. ನಾನು ಕ್ಲಾರಿಫೈ ಮಾಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಅದು ನಮ್ಮ ಯಾವತ್ತು ನಾಳೆನೂ ನಾಯಕರು, ಇವತ್ತು ನಮ್ಮ ನಾಯಕರವರು. ಈಗ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ಕರೆಕ್ಟ್ ಟೈಮಿಗೆ ಸಚಿವ ಸಂಪುಟ ರಚನೆ ಆಗಬೇಕು, ಆ ಟೈಮಲ್ಲಿ ನೋಡಿ ಆ ಒಂದು ಆಡಿಯೋ ರಿಲೀಸ್ ಆಯಿತು. ಆಡಿಯೋ ಬಗ್ಗೆ ನೀವು ಹೇಳಿದ್ರಿ, ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೀರಿ. ಅದಕ್ಕೆ ಜಮೀರ್ ಅಹಮದ್ ಅವ್ರನ್ನ ತುಳಿಬೇಕು ಅನ್ನುವಂಥ ಒಂದು ತಂಡ ರೆಡಿ ಆಗಿದೆ ಅನ್ನುವಂಥದ್ದು ಏನು ಹೇಳ್ತೀರಿ? ಏನಾಗಿದೆ ರಾಜಕೀಯದಲ್ಲಿ ಗುರುಗಳೇ, ಜಾತಿಗೆ ಜಾತಿನೇ ವಿರೋಧ.
ಬೇರೆಯವರಾಗಲ್ಲ. ಈಗ ನೋಡಿ ಎಲ್ಲ ಸಮಾಜದಲ್ಲಿ ನೋಡಿ, ನೀವು ಬರೀ ನಾನು ಮುಸ್ಲಿಂ ಸಮಾಜದಲ್ಲಿ ಮತ್ತೊಂದಂತಲ್ಲ, ಎಲ್ಲ ಸಮಾಜ ನೋಡಿ, ಜಾತಿಯಲ್ಲಿ ಜಾತಿಯವರೇ ವಿರೋಧ ಮಾಡ್ತಾರೆ. ಏನಕ್ಕಂದರೆ ಅವರು ಸಹಿಸ್ಕೊಳಕ್ಕಾಗಲ್ಲ. ಯಾರನ್ನ ರಾಜಕೀಯದಲ್ಲಿ ಬೆಳೆದರೆ ಅವ್ರು ಸಹಿಸ್ಕೊಳ್ಳೋಕೆ. ಉದಾಹರಣೆ ಈಗ ಲಿಂಗಾಯತಲ್ಲಿ ನಮ್ಮ ಯತ್ನಾಳ್ ಅವರು ವಿಜೇಂದ್ರ ಬಗ್ಗೆ ಪ್ರತಿದಿನ ನೋಡಿರ್ಬೋದು ನೀವು, ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಆ ಥರ ಏನಾಗಿದೆ, ರಾಜಕೀಯದಲ್ಲಿ ಮಾತ್ರ ಪರ್ಟಿಕ್ಯುಲರ್ಲಿ ಜಾತಿಯವರ ವಿರೋಧ ಮಾಡಿದ್ದಾರೆ. ಮಾಡಲಿ, ಅವ್ರು ಒಳ್ಳೇದಾಗಲಿ, ದೇವ್ರ 5,000 ಹಾಕ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ತಾವು ಹೇಳ್ದಂಗೆ ಆ ಜೂನ್ 2ನೇ ತಾರೀಕಿಗೆ ಅದು ಆಡಿಯೋ ರಿಲೀಸ್ ಆಗಿಲ್ಲ ಅಂದರೆ ಫಸ್ಟ್ ಲಿಸ್ಟಲ್ಲೇ ನನ್ನ ಹೆಸರು ಬರ್ಬೋದು ಅಂತ ನಿರೀಕ್ಷೆ ನಾನಿಲ್ಲ. ರಾಜ್ಯದ ಜನ ಇಟ್ಕೊಂಡಿದ್ರು, ತಾವು ಹೇಳ್ದಂಗೆ ರಾಜ್ಯದ ಜನ ನಿಂತ್ಕೊಂಡಿದ್ರು. ಆಡಿದ ಸ್ವಲ್ಪ ಹಿನ್ನಡೆ ಆಗಿರೋದು ಒಪ್ಕೊಳ್ಳೇಬೇಕಾಗ್ತದೆ, ನಾನು ಒಪ್ಕೊಳ್ತೀನಿ. ಅದಾಯಿತು, ಅದು ನಂದಿಲ್ಲ ಅಂತೇಳ್ಬಿಟ್ಟು ನಾನು ಹೇಳಿಕೆನೂ ಕೊಟ್ಟಿದ್ದೀನಿ. ಅದರಲ್ಲಿ ಯಾರು ಸಿರಾಜ್ ಅವರು ಮಾತಾಡಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟು FIR ಆಗಿಬಿಟ್ಟು ಈಗೇನೋ FSL ಕಳಿಸಿದಾರಂತೆ. 2-3 ದಿನ ಅಲ್ಲಿ ಆ ಸತ್ಯಾಂಶ ಆಚೆ ಬರ್ತದೆ. ಅದು ಯಾರಿಗೆ ಹಿಂಗೆ ಈ ರೀತಿ ಜಮೀರ್ ಅಹಮದ್ ಅವ್ರನ್ನ ರಾಜಕೀಯವಾಗಿ ಹಿನ್ನಡೆ ಆಗಬೇಕು, ನಾವು ಲೀಡರ್ ಆಗಬೇಕು? ಯಾಕಂದ್ರೆ ಜಮೀರ್ ಅಹಮದ್ ಅಂತಂದ್ರೆ ಒಂದು ರೀತಿ ಕೊಡುಗೈ ದಾನಿ. ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಜಮೀರ್ ಅಹಮದ್ ಅವರ ಆ ಒಂದು ದಾನದ ವಿಚಾರ ಚರ್ಚೆ ಆಗ್ತಾನೆ ಇರ್ತದೆ. ಜಮೀರ್ ಅಹಮದ್ ಅವರನ್ನ ತುಳಿದು ತಾವು ಮೇಲೆ ಬರಬೇಕು ಅನ್ನುವಂಥದ್ದು ಯಾರಿಗೆ ಅದು ಆ ಥರ ಮನಸ್ಥಿತಿ ಇದೆ? ಯಾರನ್ನ ಇಲ್ಲಿ ಅವ್ರಿಗೆ ಒಳ್ಳೇದಾಗಲಿ, ಆಮೇಲೆ ಯಾರು ಅದು ಮಾಡಿದ್ರು ಅದು ಮಾಡಬಾರ್ದು, ಬೆಳಿಬಾರ್ದಂತ ಇಲ್ಲ. ಎಲ್ಲರಿಗೂ ಒಂದು ಅವಕಾಶ ಇದೆ. ಈಗ ನಾನು ಒಂದು ಮಾತು ಹೇಳೋದು, ಯಾರನ್ನ ಎತ್ತರಕ್ಕೆ ಬೆಳಿಬೇಕಾದ್ರೆ ನಾವು ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಬಾರ್ದಂತೆಲ್ಲ, ಪ್ರಯತ್ನ ಮಾಡಬೇಕು. ಅಂದರೆ ನಮ್ಮ ಹಣೆ ಬರ ಬರೆಯೋನು ಯಾರು? ದೇವ್ರು ತಾನೆ. ಹಣೆ ಬರ ಬರ್ಸ್ಕೊಂಡು ಬಂದಿದ್ದೀವಿ. ಯಾವಾಗ ನಾವು ಹುಡ್ತೀವಿ, ನಮ್ಮ ತಾಯಿ ಹೊಟ್ಟೆ ಆಚೆ ಬರ್ತೀವಿ ನಾವು, ನಮ್ಮ ದೇವ್ರು ನಮ್ಮ ಹಣೆ ಬರ ಬರೆದಿದ್ದಾನೆ. ನೀನು ಇಂಥದ್ದು ಇಂಥದ್ದು ಮುಗೀತಂತ. ನಮ್ಮ ಹಣೆ ಬರ ದೇವ್ರು ಬರೆಯೋನು, ಜನ ಯಾರೂ ಬರೆಯೋಕ್ಕೆ ಸಾಧ್ಯ ಆಗಲ್ಲ. ಆ ಥರ ಅವರು ನಾನು ನನ್ನ ಹಣೆ ಬರ ಏನು ಬರ್ಕೊಂಡು ಬಂದಿದ್ದೀನಿ, ನಾನು ಅದು ಅನುಭವಿಸ್ಲೇಬೇಕು. ಅವ್ರು ಏನು ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಅವ್ರು ಒಳ್ಳೇದಾಗಲಿ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗಲಿ ಅಂತಲೇ ಭಾವಿಸ್ತೀನಿ. ಈಗ ದಾವಣಗೆರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಚರ್ಚೆಗಳಾದವು. ಅವಾಗ ಒಂದಿಷ್ಟು ಮುಸ್ಲಿಂ ಜನಾಂಗದವರು ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ನಮಗೆ ಏನು ಭರವಸೆ ಕೊಟ್ಟಿದ್ರು ಅದನ್ನು ಈಡೇರಿಸ್ತಾ ಇಲ್ಲ, ಹಾಗಾಗಿ ನಾವೆಲ್ಲ ಕೂಡ ಇದಾಗಿದ್ದೀವಿ ಅಂತೇಳಿ. ಮತ್ತು ಅಲ್ಲಿ ರಿಸಲ್ಟಲ್ಲೂ ಕೂಡ ಬೇರೆ ಪಕ್ಷಕ್ಕೆ ಮತಗಳು ಇದಾಗಿದ್ದು ಕೂಡ ಅದೊಂದು ಎಚ್ಚರಿಕೆ ಕರೆಗಂಟೆ ಅಂತ ಕೂಡ ಕಾಂಗ್ರೆಸ್ಸಿಗೆ ಅನಿಸ್ತು. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಾಯಕರು ಅಂತ ಭಾವಿಸುವಂಥ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡದೆ ಹೋದರೆ ಪಕ್ಷದ ಮೇಲೆ ಏನಾದರೂ ಪರಿಣಾಮ ಬೀರ್ಬೋದಾ? ಯಾವ ರೀತಿ ಏನಾಗಿದೆ ಈ ದಾವಣಗೆರೆ ವಿಚಾರದಲ್ಲಿ ಇವತ್ತಿಂದ ಇಲ್ಲ, 95ದಿಂದನೂ ಅಲ್ಪಸಂಖ್ಯಾತರು ಟಿಕೆಟ್ ಕೇಳ್ಕೊಂಡೇ ಬರ್ತಾಯಿದ್ರು. 95ದಿಂದ ಪ್ರತಿ ಸಲ ಏನು ಮಾಡ್ತಾಯಿದ್ರು, ಪಾಪ ಹಿರಿಯವರು ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಟಿಕೆಟ್ ಕೊಡ್ತಾಯಿದ್ರು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ರು. ಕಾರಣ ಅಂದರೆ ಅವರು ಅಷ್ಟು ಪ್ರೀತಿಯಿಂದ ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾಯಿದ್ರು. ಆಮೇಲೆ 2023 ಚುನಾವಣೆಯಲ್ಲಿ ಏನಾಗಿದೆ, ಇದೇ ಶಾಮನೂರು ಶಿವಶಂಕರಪ್ಪ ಅವರು ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಪ್ರಚಾರಕ್ಕೆ ಹೋಗುವಾಗ ಅವರೇ ಹೇಳ್ಕೊಂಡಿದ್ದಾರೆ, ಇದು ನನ್ನ ಕೊನೆ ಎಲೆಕ್ಷನ್, ನಾನು ನೆಕ್ಸ್ಟ್ 2028 ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನು ಗೆಲ್ಸ್ಕೊಂಡು ಬರ್ತೀನಿ, ನನ್ನ ಜವಾಬ್ದಾರಿ, ಈ ಬಾರಿ ನನ್ನ ಒಂದು ಲಾಸ್ಟ್ ಚುನಾವಣೆ ನನ್ನ ಗೆಲ್ಲಿಸಿ ಅಂತ ಕೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಯಾರೂ ನಾವು ನಿರೀಕ್ಷೆ ಮಾಡಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರು ಮಧ್ಯದಲ್ಲಿ ನಮ್ಮ ಬಿಟ್ಟು ಹೋಗ್ತಾರಂತ ಯಾರೂ ನಾವು ನಿರೀಕ್ಷೆ ಮಾಡಿಲ್ಲ. ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದ ಕಾರಣಕ್ಕೆ ಬೈ ಎಲೆಕ್ಷನ್ ಬಂತು, ನಮ್ಮವ್ರು ಮುಸಲ್ಮಾನರು ಕೇಳಿದ್ರು, ನಾವೆಲ್ಲ ಅಲ್ಪಸಂಖ್ಯಾತರು ಮುಖಂಡರು ನಾವೆಲ್ಲ ಹೋಗಿ ಕೇಳಿದ್ವಿ, ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಈ ಥರ ಈ ಬಾರಿ ಅಲ್ಪಸಂಖ್ಯಾತರೇ ಕೊಡಬೇಕಂತ. ಕೊನೆಗೆ ಪಾರ್ಟಿ ತೀರ್ಮಾನ ತೊಗೊಂಡ್ರು. ಆವತ್ತಿಂದ ನನ್ನ ಕಾಂಗ್ರೆಸ್ ಪಕ್ಷದಲ್ಲಂತ ಅಲ್ಲ, ಜನತಾದಳ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷದಲ್ಲಿ ಯಾರು ಸಾಯ್ತಾರೆ ಅವ್ರ ಕುಟುಂಬಕ್ಕೆ ಕೊಡಬೇಕಂತ ಆವತ್ತಿಂದ ಪದ್ಧತಿ ಬಂದಿದೆ. ಅವ್ರಿಗೇ ಕೊಡಬೇಕಂತ ತೀರ್ಮಾನ ಮಾಡಿ ಅವ್ರಿಗೆ ಕೊಟ್ಟರು ಟಿಕೆಟ್, ಅವ್ರು ಕೊಟ್ಟರು. ಈ ಮಧ್ಯದಲ್ಲಿ ಈ ದಾವಣಗೆರೆ ಇನ್ಸಿಡೆಂಟ್ ನಡೆದ ನಂತರ ಜಮೀರ್ ಅಹಮದ್ ಅವ್ರು ಯಾಕೋ ಮತ್ತೆ ಗರು ವಾಪಸಿ ಮತ್ತೇನೋ JDS ಕಡೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಎಲ್ಲ ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು, ಜನ ಕೂಡ ಚರ್ಚೆ ಮಾಡ್ತಾ ಇದ್ರು. ಏನು ಹೇಳ್ತೀನಿ? ನಾನೇನು ಕಾಂಗ್ರೆಸ್ ಪಕ್ಷ ನನಗೇನು ಕಡಿಮೆ ಮಾಡಿದೆ? ಈಗ 2017 ನಾನು ಕಾಂಗ್ರೆಸ್ ಪಕ್ಷ, ಜನತಾದಳ ಪಕ್ಷದಿಂದ ಕಾಂಗ್ರೆಸ್ ಬಂದಿರೋದು. ಆವಾಗ ನಾನು ನಿರೀಕ್ಷೆನೂ ಇಟ್ಟಿರಲಿಲ್ಲ. 2018 ಸಮ್ಮಿಶ್ರ ಸರ್ಕಾರದಲ್ಲಿ ನನ್ನ ಮಂತ್ರಿ ಮಾಡ್ತಾರಂತ ನಾನು ನಿರೀಕ್ಷೆ ಇಟ್ಟಿರಲಿಲ್ಲ, ನನ್ನ ಮಂತ್ರಿ ಮಾಡಿದ್ರು. 2023 ನಾನು ನಿರೀಕ್ಷೆ ಇಟ್ಟಿಲ್ಲ, ನನ್ನ ಮಂತ್ರಿ ಮಾಡಿದ್ದಾರೆ. ಏನು ಕಡಿಮೆ ಮಾಡಿದೆ ಅಂತ ನಾನು ಕಾಂಗ್ರೆಸ್ ಪಕ್ಷ ಬಿಡಲಿ? ನನಗೆ ಏನು ಕಡಿಮೆ ಏನಾರು ಆಗಿರಬೇಕಿಲ್ಲ, ನನಗೇನು ಕಡಿಮೆ ಮಾಡಿಲ್ಲ. ಈಗ 2ನೇ ಪಟ್ಯದಲ್ಲಿ ನಾನು ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಏನಿದ್ರು ಅಲ್ಟಿಮೇಟ್ ನಮ್ಮ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ತೊಗೊತಾರೆ, ಇಲ್ಲಪ್ಪ 3 ವರ್ಷ ನೀನು ಮಂತ್ರಿ ಹಾಕ್ಕೊಟ್ಟಿದ್ದೀನಿ, ಕೆಲಸ ಮಾಡಿದ್ಯಾ, ಈಗ ಪಕ್ಷದ ಕೆಲಸ ಮಾಡಿ 2028 ಚುನಾವಣೆ ಬರ್ತಾ ಇದೆ ಅಂದರೆ ನಾ ಪಕ್ಷ ಕೆಲಸ ಮಾಡೋಕ್ಕೆ ನಾನು ಸಿದ್ಧ. ಈ ಸಿದ್ದರಾಮಯ್ಯನವರು ನಾವು ರಾಜಕೀಯದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಚುನಾವಣೆ ನಾನು ಮುಂದೆ ಸ್ಪರ್ಧಿಸೋದಿಲ್ಲ ಅಂತೇಳಿ, ಅದಕ್ಕೇನು ಹೇಳ್ತಾರೆ? ಇಲ್ಲ, ಅವ್ರು ಏನೋ ಹೇಳ್ತಾ ಇದ್ದಾರೆ. 2018 ಘೋಷಣೆ ಮಾಡಿದರು ಅವರು.
2018 ನಾನು ಜನ ಬಿಡಬೇಕಿಲ್ಲ ಅವರಿಗೆ, ಜನ ಬಿಡ್ಬೇಕು ತಾನೆ. ಈಗ ನೋಡೋ ಏನಾಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಜನ ಸುಲಭವಾಗಿ ಅವ್ರು ಬಿಡಲ್ಲ, ಅವ್ರು ರಾಜಕೀಯದಲ್ಲೇ ಇರಬೇಕಂತಾನೆ ಜನ ಭಾವಿಸ್ತಾ ಇದ್ದಾರೆ. ಹಾಗಾಗಿ ಜನ ಬಿಡಲ್ಲ. ಈಗ 2ನೇ ಪಟ್ಟಿಯಲ್ಲಿ ಹೆಸರು ಬರದೇ ಇದ್ರೆ, ಒಂದು ವೇಳೆ ನೀವು ಮಂತ್ರಿ ಆಗದೇ ಇದ್ರೆ ಮುಂದಿನ ನಿರ್ಧಾರ? ನಂದು ಹೇಳಿದಿಲ್ಲ ಸರ್, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನನಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ, ಇಲ್ಲ ನೀನು ಪಕ್ಷದ ಜವಾಬ್ದಾರಿ ವಹಿಸಿ ಪಕ್ಷದ ಕೆಲಸ ಮಾಡಂದರೆ ನಾನು ಪಕ್ಷ